ಬಾಂಬ್ ಬ್ಲಾಸ್ಟ್ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ದ ಶಂಕಿತರು ಎನ್ಐಎ ಖೆಡ್ಡಾಗೆ ಬಿದ್ದಿದ್ದಾರೆ. ಬಲೆಗೆ ಬಿದ್ದಿರೋ ಶಂಕಿತರನ್ನ ರಾಷ್ಟ್ರೀಯ ತನಿಖಾ ತಂಡದ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈ ಮೊದಲು ಇವತ್ತು ಏನೆಲ್ಲ ಬೆಳವಣಿಗೆ ನಡೀತು ಅಂದ್ರೆ ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಂದುವರಿದ ಬಾಂಬ್ ಬ್ಲಾಸ್ಟ್ ಕೇಸ್ ತನಿಖೆ. ಇಬ್ಬರನ್ನ 10 ದಿನ ಕಸ್ಟಡಿಗೆ ಪಡೆದ ಎನ್ಐಎ. ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ತಲೆ ತಪ್ಪಿಸಿಕೊಂಡಿರುವಂತಹ ಆರೋಪಿಗಳು ಗೆಡ್ಡಾಕ್ಕೆ ಬಿದ್ದಿದ್ದು ಆಗಿದೆ. ಹೌದು, ಇಬ್ಬರು ಶಂಕಿತ ಉಗ್ರರನ್ನ ನಿನ್ನೆ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಕೇಸ್ನ ರೂವಾರಿ, ಮಾಸ್ಟರ್ ಮೈಂಡ್ ಮತೀನ್ ತಾಹಾ ಹಾಗೂ ಬಾಂಬ್ ಇಟ್ಟಿದ್ದ ಮುಜಾವಿರ್ ಇಬ್ಬರನ್ನ ನಿನ್ನೆ ಪಶ್ಚಿಮ ಬಂಗಾಳದ ದೀಘಾದಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ರು. ನಿನ್ನೆ ರಾತ್ರಿ 12:30 ಸುಮಾರಿಗೆ ಇಬ್ಬರು ಶಂಕಿತರನ್ನ ಬೆಂಗಳೂರಿಗೆ ಕರೆತಂದಿರೋ ಎನ್ಐಎ ಅವರನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಶಂಕಿತ ಉಗ್ರರು ಬಂಧನದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಷ್ಟಪಟ್ಟು ಉಗ್ರರನ್ನ ಹಿಡಿದಿರೋ ಅಧಿಕಾರಿಗಳ ಟೀಮ್ಗೆ ಸಿಎಂ ಧನ್ಯವಾದ ತಿಳಿಸಿದ್ರು. ಇನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಈ ಬಗ್ಗೆ ಮಾತನಾಡಿ, ಸದ್ಯ ಶಂಕಿತರನ್ನ ಬಂಧಿಸಲಾಗಿದೆ, ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ, ತನಿಖೆಗೆ ಪೊಲೀಸರ ಸಹಕಾರ ಇರುತ್ತೆ, ತನಿಖೆ ನಂತರ ಏನಾಗುತ್ತೆ ನೋಡಬೇಕು ಅಂದ್ರು. So I thank NIA and also the Karnataka police people. They could able to trace the accused persons and arrested them in Calcutta. ನಿನ್ನೆ ರಾತ್ರಿಯಿಂದಲೂ ಶಂಕಿತರಿಬ್ಬರ ತೀವ್ರ ವಿಚಾರಣೆ ನಡೆಸುತ್ತಿರೋ ಎನ್ಐಎ ಟೀಮ್ ಪ್ರಾಥಮಿಕ ಹಂತದ ತನಿಖೆ ಮುಗಿಸಿದೆ. ಅವರ ಟ್ರಾವೆಲ್ ಹಿಸ್ಟರಿ, ಅವರ ಬಳಿ ಪತ್ತೆಯಾದ ವಸ್ತುಗಳು ಎಲ್ಲವನ್ನ ನೋಟ್ ಮಾಡಿ ಪರಿಶೀಲನೆಗೆ ಕಳುಹಿಸಿದ್ದಾರೆ. ಇಬ್ಬರು ಶಂಕಿತ ಉಗ್ರರನ್ನ ಬೆಳಿಗ್ಗೆವರೆಗೂ ವಿಚಾರಣೆ ನಡೆಸಿದ್ದ ಅಧಿಕಾರಿಗಳು 11:30 ಸುಮಾರಿಗೆ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಎರಡನೇ ಶನಿವಾರವಾದ ಹಿನ್ನೆಲೆ ಕೋರಮಂಗಲದ ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಇನ್ನು ಹೆಚ್ಚಿನ ತನಿಖೆ ಹಿನ್ನೆಲೆ ಶಂಕಿತರಿಬ್ಬರನ್ನ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಮತೀನ್ ತಾಹಾ ಮತ್ತು ಮುಜಾವಿರ್ ಇಬ್ಬರನ್ನ 10 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶಿಸಿದ್ರು. ಸದ್ಯ ಇಬ್ಬರು ಶಂಕಿತರನ್ನ ವಿಚಾರಣೆ ನಡೆಸಿರೋ ಎನ್ಐಎ ಟೀಮ್ ಅವರ ಪ್ಲಾನ್ ಏನಾಗಿತ್ತು, ಕೋಲ್ಕತ್ತಾಗೆ ಹೋಗಿದ್ಯಾಕೆ, ಅಲ್ಲಿ ಏನಾದ್ರೂ ಪ್ಲಾನ್ ಮಾಡಿದ್ರ, ಈಗ ಇವರಿಬ್ರೇನಾ ಅಥವಾ ಇವರಿಗೆ ಇನ್ನೂ ಯಾರೆಲ್ಲ ಸಾಥ್ ನೀಡಿದ್ರು ಅನ್ನೋದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವುದು ಕಷ್ಟ. ಹೀಗೆ ಅನ್ನುವ ವೃದ್ಧರು ಈ ಬಾರಿ ಮನೆಯಲ್ಲೇ ಕುಳಿತು ತಮ್ಮ ಹಕ್ಕು ಚಲಾಯಿಸಬಹುದು. ಅದು ಹೇಗೆ ಅಂತ ನೀವೇ ನೋಡಿ. ನನ್ನ ಮತ ನನ್ನ ಹಕ್ಕು, ನಾನು ಓಟ್ ಹಾಕ್ದೆ ಅಂತ ವೃದ್ಧೆಯೊಬ್ಬರು ತೋರು ಬೆರಳು ತೋರಿಸುತ್ತಾ ಫುಲ್ ಖುಷಿಯಾಗವ್ರೆ. ಇಂದು ಅಧಿಕಾರಿಗಳು ಮನೆ ಮನೆಗೆ ಹೋಗಿ ವೃದ್ಧರು ಮತ್ತು ವಿಶೇಷ ಚೇತನರಿಂದ ಅಂಚೆ ಮತದಾನವನ್ನ ಹಾಕಿಸಿಕೊಂಡಿದ್ದಾರೆ. ಈ ಅಜ್ಜಿ ಇದೇ ಮೊದಲ ಬಾರಿಯಂತೆ ಅಂಚೆ ಮತದಾನವನ್ನ ಮಾಡಿದ್ದು ಹೆಂಗೆ ಕಿಲಕಿಲ ನಗ್ತವ್ರೆ ನೋಡಿ. ಭಾಳ ಅನುಕೂಲ ಆಯಿತು. ಯಾವಾಗೂ ನಮ್ಮ ಮಗ ಕರ್ಕೊಂಡು ಹೋಗ್ತಾರೆ, ತಪ್ಸಲ್ಲ. ಬೈಕ್ ಮೇಲೆ ಕರ್ಕೊಂಡು ಹೋಗಿ, ರೆಟ್ಟೆ ಕರ್ಕೊಂಡು ಹೋಗಿ, ನನಗೆ ಕಾಣಿಸ್ಲಿಲ್ಲ ಅಂದ್ರೆ ತೋರಿಸ್ತಾರೆ, ಹಿಂಗೆ ಮಾಡಮ್ಮ, ಇದು ಇದೇ ಚಿನ್ನಿ, ಇದೇ ಚಿನ್ನಿ ಅಂತ ತೋರಿಸಿ ಹೊರಗೆ ಬರ್ತಾರೆ ಅವರು. ನನಗೆ ಯಾವುದು ಇವಾಗ ತೀರಾ ಕಣ್ಣು ಆಪ್ರೇಷನ್ಗೆ ಬಂದಿದೆ, ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಈ ತುಂಬ ಕಷ್ಟ ಆಗಿತ್ತು ನನಗೆ ಅಲ್ಲಿಗೆ ಬರೋದು. ಇಲ್ಲಿ ಮನೆಗೆ ಬಂದು ನೀವೆಲ್ಲ ಹೇಳಿಕೊಟ್ಟು ಮಾಡಿದ್ದಕ್ಕೆ ತುಂಬ ನನಗೆ ಅನುಕೂಲ ಆಯಿತು. ಇಂದಿನಿಂದ ಲೋಕಸಮರಕ್ಕೆ ಗೌಪ್ಯ ಮತದಾನ ಆರಂಭಗೊಂಡಿದೆ. 85 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನ ಮತದಾನ ಪ್ರಭುಗಳು ಮನೆಯಲ್ಲಿ ಮತ ಚಲಾಯಿಸಿದ್ದಾರೆ. ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣದಲ್ಲಿ ಮನೆಯಿಂದಲೇ ಕುಳಿತು ಅಂಚೆ ಮತದಾನ ಮಾಡುವ ಸೌಲಭ್ಯವನ್ನ ಮಾಡಿಕೊಡಲಾಗಿದೆ.
ಇಬ್ಬರು ಮತಗಟ್ಟೆ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಅಧಿಕಾರಿಗಳ ತಂಡ ಮನೆ ಮನೆಗೆ ಭೇಟಿ ನೀಡುತ್ತೆ. ಈ ಎಲ್ಲ ಪ್ರಕ್ರಿಯೆ ವಿಡಿಯೋಗ್ರಫಿಯ ಮೂಲಕ ಕಡ್ಡಾಯವಾಗಿ ಸೆರೆ ಹಿಡಿಯಲಾಗುತ್ತೆ. ಈ ತಂಡ ನಿಮಗೆ ಮೊದಲೇ ಮಾಹಿತಿಯನ್ನ ನೀಡುತ್ತೆ. ಅದಾಗಿ ನಿರ್ಲಕ್ಷ್ಯ ಮಾಡಿ ಇಲ್ಲ ಕಾರಣಾಂತರಗಳಿಂದ 2 ಬಾರಿ ಬಂದಾಗಲೂ ಮತದಾನ ಮಾಡಲಾಗದಿದ್ರೆ ಮತ್ತೆ ವೋಟ್ ಹಾಕೋದಕ್ಕೆ ಅವಕಾಶವಿರೋದಿಲ್ಲ. ರಾಜ್ಯಾದ್ಯಂತ ಸಾಕಷ್ಟು ಜನರು ಮನೆಯಿಂದಲೇ ಅಂಚೆ ಮತದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 3 ಕ್ಷೇತ್ರದಲ್ಲಿ 85 ವರ್ಷ ಮೇಲ್ಪಟ್ಟ 95,128 ಮಂದಿ ಹಾಗೂ 22,222 ಮಂದಿ ವಿಶೇಷ ಚೇತನರಿದ್ದಾರೆ. ಅದರಲ್ಲಿ 85 ವರ್ಷ ಮೇಲ್ಪಟ್ಟ 6,206 ಮಂದಿ ಹಾಗೂ 201 ವಿಶೇಷ ಚೇತನರು ಮನೆಯಿಂದಲೇ ಮತದಾನ ಮಾಡಲು ನೋಂದಣಿ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ರಾಜ್ಯಾದ್ಯಂತ ಮನೆ ಮನೆ ಮತದಾನ ಶುರುವಾಗಿದ್ದು ಏಪ್ರಿಲ್ 18ರವರೆಗೆ ಮತದಾನಕ್ಕೆ ಅವಕಾಶವಿದೆ. ಮನೆಯಲ್ಲೇ ಗೌಪ್ಯ ಮತದಾನ ಮಾಡಿ ವೃದ್ಧರು ಫುಲ್ ಖುಷಿಯಾಗಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ.